ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಜರಾಜ ಅನ್ನೋ ಪದಕ್ಕೆ ಅನ್ವರ್ಥ ನಾಮದಂತಿದ್ದ ಅರ್ಜುನ ಪ್ರಾಣ ಬಿಟ್ಟು ಇನ್ನೇನು 2-3 ದಿನ ಕಳೀತಾ ಬಂದರೂ ಕೂಡ ಶೋಕದಿಂದ ಹೊರಬರೋಕೆ ರಾಜ್ಯದ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕೂಡ ಒಂದಿನ ಮೊದಲೇನೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಶಾರ್ಟ್ಸ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ. ಸ್ನೇಹಿತರೆ, ಸಾಧುಗೆ ಸಾಧು, ಮಾಧುರ್ಯಕ್ಕೆ ಮಾಧುರ್ಯ ಅನ್ನೋ ರೀತಿ ಇದ್ದ ಅರ್ಜುನ ಹೆಸರಿಗೆ ತಕ್ಕ ಹಾಗೆ ಸಾಧುವೂ ಹೌದು, ತಿರುಗಿ ಬಿದ್ದರೆ ಭಯಂಕರವೂ ಹೌದು. ಭೀಮ ಗಾತ್ರದ ಅರ್ಜುನ ಬಲದ ಈ ಮಹಾ ಗಜರಾಜ ಈಗ ಯಾರದೋ ತಪ್ಪಿಗೆ ಪ್ರಾಣ ಕಳ್ಕೊಂಡಿದೆ. ಇಡೀ ರಾಜ್ಯ ಅರ್ಜುನನ ಸಾವಿಗೆ ನ್ಯಾಯ ಕೇಳ್ತಾ ಇದೆ. ಸ್ನೇಹಿತರೆ, ಈ ಅನಾಹುತದಲ್ಲಿ ಅರಣ್ಯಾಧಿಕಾರಿಗಳ ತಪ್ಪಿದೆಯೋ, ಜನರ ತಪ್ಪಿದೆಯೋ, ಮಾವುತರ ತಪ್ಪಿದೆಯೋ, ಅಥವಾ ಮನುಷ್ಯ ಅನ್ನೋ ಕುತಂತ್ರಿ ಸ್ವಾರ್ಥ ಪ್ರಾಣಿಯ ಮಾತು ಕೇಳಿ ಅವನನ್ನು ನಂಬಿ ಬಂದ ಅರ್ಜುನಂದೇ ತಪ್ಪಿದೆಯೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಮನುಷ್ಯನ ದುರಾಸೆಗೆ, ಅರಣ್ಯ ದಾಹಕ್ಕೆ ಅಮಾಯಕ ಜೀವ ಒಂದು ಬಲಿಯಾಗಿದೆ. ಹಾಗಂತ ಅರ್ಜುನ ಮಾತ್ರ ಅಲ್ಲ, ದಿನವೂ ಈ ರೀತಿ ಪ್ರಕರಣಗಳು ನಡೀತಾನೇ ಇವೆ. ಕಾಡಿಂದ ಊರಿಗೆ ಬಂದ ಪ್ರಾಣಿಗಳನ್ನು ಗುಂಡಿಕ್ಕಿ ಕೊಲ್ಲೋದು ಅಭ್ಯಾಸ ಅಂತ ಹೇಳೋ ಮಟ್ಟಿಗೆ ನಮ್ಮಲ್ಲಿ ನಡೀತಾ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಹೊಣೆ ಯಾರು? ಅಸಲಿಗೆ ಅರ್ಜುನನ ಸಾವಿಗೆ ಕಾರಣ ಆದರೂ ಏನು? ಕಾಡಿನಲ್ಲಿ ಸ್ವತಂತ್ರವಾಗಿರೋ ಆನೆಗಳನ್ನು ಮನುಷ್ಯ ಹಿಡಿದು ಮಾಡೋದೇನು? ಕಾಡು ಯಾವುದು, ನಾಡು ಯಾವುದು? ಅವ್ರ ಜಾಗವನ್ನು ನಾವು ಆಕ್ರಮಿಸ್ಕೊಂಡಿದ್ದೀವ ಅಥವಾ ನಮ್ಮ ಜಾಗವನ್ನು ಅವರು ಆಕ್ರಮಿಸ್ಕೊಂಡಿರೋದಾ? ಎಲ್ಲವನ್ನ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅರ್ಜುನ ಅನ್ನೋ ಹೆಸರಲ್ಲೇ ಒಂದು ಗತ್ತಿದೆ, ಒಂದು ವೈಭವ ಇದೆ, ಒಂದು ಧೈರ್ಯ ಇದೆ. ಇದನ್ನೆಲ್ಲ ಮೈಗೂಡಿಸಿಕೊಂಡಿದ್ದರಿಂದಲೇ ಕಾಕನಕೋಟೆಯಲ್ಲಿ ಸಿಕ್ಕ ಈ ಗಜರಾಜನಿಗೆ ಅರ್ಜುನ ಅಂತ ಹೆಸರಿಟ್ಟಿದ್ದು. ಸಿಕ್ಕಾಗ ಕಾಡಾನೆ ಈತ. 10 ವರ್ಷ ಇದ್ದಾಗಲೇ ಅರಣ್ಯಾಧಿಕಾರಿಗಳಿಗೆ ಸಿಕ್ಕ ಈ ಅರ್ಜುನ ಆರಂಭದಲ್ಲಿ ಸಾಕಷ್ಟು ಒರಟು ಕಾಡಾನೆಯಾಗಿದ್ದ. ಅವನನ್ನು ಪಳಗಿಸೋದೇ ದೊಡ್ಡ ಸವಾಲಾಗಿತ್ತು. ಆದರೂ ಕೂಸ ಅನ್ನೋ ಮಾವುತ ಇದನ್ನ ಪಳಗಿಸಿದ್ರು. ಆಮೇಲೆ ದೊಡ್ಡ ಮಾಸ್ತಿ ಅನ್ನೋರು ಇದನ್ನ ಇನ್ನಷ್ಟು ಮಾನವ ಸ್ನೇಹಿ ಮಾಡಿದ್ರು. ಹೆಸರಿಗೆ ತಕ್ಕ ಹಾಗೆ ದೊಡ್ಡಾಳು, ದೊಡ್ಡ ಮೀಸೆ ಹೊಂದಿದ್ದ ದೊಡ್ಡ ಮಾಸ್ತಿಯವರ ಮಾತಿಗೆ ಪುಂಡಾಟಿಕೆ ಮಾಡಿಕೊಂಡು ಓಡಾಡ್ತಿದ್ದ ಹುಡುಗ ಅರ್ಜುನ ಬಗ್ಬೇಕಾಯಿತು. ಅಲ್ಲಿಂದ ಅರ್ಜುನ ಅರಣ್ಯಾಧಿಕಾರಿಗಳ ಫ್ರೆಂಡ್ ಆಗ್ಬಿಟ್ಟ. ಮುಂದೆ ಈತನ್ನ ಹಲವು ಕಾರ್ಯಾಚರಣೆಗೆ ಬಳಸ್ಕೊಳ್ಳಾಯಿತು. ಆಕಾರದಲ್ಲಿ ಹಾಗೂ ಧೈರ್ಯದಲ್ಲಿ ದೊಡ್ಡ ದೊಡ್ಡ ಸಲಗಗಳನ್ನು ಮೀರಿಸ್ತಾ ಇದ್ದ ಅರ್ಜುನ ಕಾರ್ಯಾಚರಣೆಗೆ ಇಳಿತು ಅಂದರೆ ಯಾರಿಗೂ ಬಗ್ತಾ ಇರಲಿಲ್ಲ. ಹುಲಿ ಕಾರ್ಯಾಚರಣೆ ಇರಲಿ, ಮದವೇರಿದ ಆನೆಗಳನ್ನು ಅಟ್ಟೋದೇ ಆಗಿರಲಿ, ಎಲ್ಲದಕ್ಕೂ ಸೈ ಅಂತ ಮುಂದೆ ಬರ್ತಾ ಇದ್ದ. ಹೀಗಾಗಿನೇ ದೇಶದ ಯಾವುದೇ ಭಾಗದಲ್ಲಿ ಆನೆಗಳನ್ನು ಹಿಡಿಬೇಕಂದ್ರೂ ಕೂಡ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ರು ಅರ್ಜುನನ್ನ. ಈ ನಡುವೆ ಅರ್ಜುನಂಗೆ ದಸರಾದ ಅಂಬಾರಿ ಹೊರೋ ಅವಕಾಶ ಕೂಡ ಬಂತು. 36ನೇ ವಯಸ್ಸಿನ ಯುವಕನಾಗಿದ್ದಾಗ 100 kgಯ ಅಂಬಾರಿಯನ್ನು ಹೊತ್ತು ಸೈ ಎನಿಸಿಕೊಂಡಿತ್ತು ಅರ್ಜುನ. ಸುಮಾರು 8 ವರ್ಷಗಳ ಕಾಲ ಜಂಬೂ ಸವಾರಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಮೆರಿತಾ ಇದ್ದಾಗಲೇ ಒಂದು ಅಚಾತುರ್ಯ ಆಯಿತು. ದಸರಾಗೆ ಹೋಗಿದ್ದ ಅರ್ಜುನನನ್ನು ಸ್ನಾನ ಮಾಡಿಸ್ಕೊಂಡು ವಾಪಸ್ ಬರುವಾಗ ಅರ್ಜುನನ ಪಾದಕ್ಕೆ ಸಿಕ್ಕಿ ಒಬ್ಬ ಮಾವುತ ಪ್ರಾಣ ಕಳ್ಕೊಂಡ್ರು. ಇದು ಆಕಸ್ಮಿಕನೋ ಅಥವಾ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿಂದ ಅರ್ಜುನನನ್ನು ದಸರಾದಿಂದ ದೂರ ಮಾಡಲಾಗುತ್ತೆ. ಅರ್ಜುನ ದಸರಾದಲ್ಲಿ ಭಾಗಿ ಆಗೋದಿಲ್ಲ. ಹಾಗಂತ ಆಯ್ತಪ್ಪ ಸಾಕು, ಇನ್ನಾದರೂ ಆರಾಮಾಗಿರುವಂತ ಫ್ರೀಯಾಗಿ ಕಾಡಿಗೆ ಬಿಟ್ರ ಅದು ಇಲ್ಲ. ಅರ್ಜುನನನ್ನು ಕಾಡಾನೆಗಳನ್ನು ಹಿಡಿಯೋಕೆ, ಓಡಿಸೋಕೆ ಇತ್ಯಾದಿ ಕಾರ್ಯಾಚರಣೆಗೆ ಬಳಸ್ಕೊಳ್ಳೋದನ್ನು ಮಾಡ್ತಾಯಿದ್ರು. ಸಾಕಷ್ಟು ವರ್ಷಗಳಿಂದ ಅರ್ಜುನ ಇದನ್ನೇ ಮಾಡ್ತಾ ದಿನ ಕಳೀತಾ ಇದ್ದ. ಮೊನ್ನೆ ಕೂಡ ಇದೇ ರೀತಿ ಕಾರ್ಯಾಚರಣೆಗೆ ಹೋಗಿದ್ದಾಗ ದುರಂತ ಅಂತ್ಯ ಕಂಡಿದೆ ಅರ್ಜುನ. ಅಲ್ಲಿ ನಡೆದಿದ್ದಾದ್ರೂ ಏನು? ಸ್ನೇಹಿತರೆ, ಆನೆಗಳ ಆಯಸ್ಸೆಷ್ಟು, ಅವುಗಳು ಸತ್ತಾಗ ಯಾವ ರೀತಿ ಅಂತಿಮ ಸಂಸ್ಕಾರ ಮಾಡ್ತಾರೆ, ಅದೆಲ್ಲವನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಅರ್ಜುನ ಆನೆ ಕಾರ್ಯಾಚರಣೆಗೆ ಹೋಗಿತ್ತಲ್ಲ, ಅವಾಗ ಅಲ್ಲಿ ಏನು ನಡೀತು ಅಂತ ಕ್ವಿಕ್ ಆಗಿ ನಾವು ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಈ ಬಗ್ಗೆ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿದೆ, ಆದರೆ ಪೂರ್ತಿ ರಿಪೋರ್ಟ್ ಇನ್ನೂ ಹೊರ ಬಂದಿಲ್ಲ. ಆದರೆ ಮಾವುತರು ಏನು ಹೇಳ್ತಿದ್ದಾರೆ ಅಂದರೆ, ಹಾಸನದ ಸಕಲೇಶ್ಪುರ ಬಳಿ ಒಂಟಿ ಸಲಗ ಸೆರೆಗಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ಈ ವೇಳೆ ಸೆರೆ ಹಿಡಿಬೇಕಾಗಿದ್ದ ಕಾಡಾನೆಗೆ ಅರವಳಿಕೆ ನೀಡೋಕೆ ಇಂಜೆಕ್ಷನ್ ಶೂಟ್ ಮಾಡಲಾಗಿತ್ತು. ಅಂದರೆ ಒಂಥರ ನಶೆ ಬರುವಂಥ ಅಥವಾ ಪ್ರಜ್ಞೆ ತಪ್ಪುವ ಇಂಜೆಕ್ಷನ್ ಶೂಟ್ ಮಾಡಲಾಗಿತ್ತು. ಅದು ಗುರಿ ತಪ್ಪಿ ಪ್ರಶಾಂತ್ ಅನ್ನೋ ಸಾಕಾನೆ ಮೇಲೆ ಬಿತ್ತು. ಅದಾದಮೇಲೆ ಇನ್ನೊಂದು ಇಂಜೆಕ್ಷನ್ ನೀಡಿ ಅದನ್ನು ಸುಧಾರಿಸಿದ್ರು. ಅಷ್ಟೊತ್ತಿಗೆ ಒಂಟಿ ಸಲಗ ಕಾರ್ಯಾಚರಣೆ ನಡೆಸ್ತಾ ಇದ್ದವರ ಮೇಲೆ ದಾಳಿ ಮಾಡೋಕೆ ಬಂತು ಕಾಡಾನೆ. ಮಾವುತರು, ಇನ್ನಿತರ ಆನೆಗಳು ದಿಕ್ಕಾಪಾಲಾಗಿ ಓಡ್ ಹೋದ್ರು. ಆದರೆ ಹುಟ್ಟು ಧೈರ್ಯಶಾಲಿಯಾಗಿದ್ದ ಅರ್ಜುನ ಈ ಥರ ಸಿಕ್ಕಾಪಟ್ಟೆ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿ ಎಕ್ಸ್ಪೀರಿಯನ್ಸ್ ಇದ್ದ ಅರ್ಜುನ ಮಾತ್ರ ಹೆಜ್ಜೆ ಹಿಂದೆ ಇಡಲಿಲ್ಲ. ಹೀಗಾಗಿ ಒಂಟಿ ಸಲಗಕ್ಕೂ ಅರ್ಜುನಂಗೂ ಭೀಕರ ಕಾಳಗ ನಡೀತು. ಈ ನಡುವೆ ಅರ್ಜುನನ ಸಹಾಯಕ್ಕೆ ಬರಬೇಕಾಗಿದ್ದ ಪ್ರಶಾಂತ ಸಾಕಾನೆ ಅದು ಬರಲಿಲ್ಲ. ಅದಕ್ಕೆ ಇಂಜೆಕ್ಷನ್ ಬಿದ್ದು ಸುಧಾರಿಸ್ಕೊಳ್ತಾ ಇತ್ತಲ್ಲ, ಬರಲಿಲ್ಲ. ಇದರಿಂದ ಅರಣ್ಯ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು.
ಆ ಗುಂಡು ಅಚಾನಕ್ಕಾಗಿ ಅರ್ಜುನನ ಕಾಲಿಗೆ ಬಿದ್ದಿದೆ. ಗಾಳಿ ಏನು ಕಾಲತ್ರ ಯಾರು ಫೈರ್ ಮಾಡ್ತಾರೆ ಸ್ವಾಮಿ, ಮೇಲಕ್ಕೆ ತಾನೇ ಫೈರ್ ಮಾಡೋದು. ಅದು ಹೇಗೋ ಅಚಾತುರ್ಯಾಗಿ ಕಾಲಿಗೆ ಬಿತ್ತಂತೆ. ಅರ್ಜುನನ ಮೇಲೆ ಹಾರ್ತಿದ್ನ, ಏನೋ ಎಡವಟ್ ಮಾಡ್ಕೊಂಡಿದ್ದಾರೆ, ಕತೆ ಹೇಳ್ತಿದ್ದಾರೆ ಅಷ್ಟೇ. ಈಗ ಅರ್ಜುನಂಗೆ ನಡೆಯೋಕ್ಕಾಗಲಿಲ್ಲ, ಗುಂಡೇಟು ಬಿದ್ದ ಪರಿಣಾಮ ಬಲ ಕಳ್ಕೊಳ್ತು. ಸಲಗ ಅರ್ಜುನನ ಮೇಲೆ ದಾಳಿ ಮಾಡ್ತು. ಇದರಿಂದ ಅರ್ಜುನ ಪ್ರಾಣ ಕಳ್ಕೊಂಡಿದೆ. ಇದು ಈಗ ಕೇಳಿ ಬರ್ತಿರೋ ಆರೋಪ. ಆದರೆ ಈ ಕ್ಷಣಕ್ಕೆ ಅರಣ್ಯಾಧಿಕಾರಿಗಳು ಇದನ್ನು ಅಲ್ಲಗಳೆದಿದ್ದಾರೆ. ಗುಂಡು ಹಾರಿಸಿದ್ರಿಂದ ಆಗಿರೋ ದುರಂತ ಅಲ್ಲ, ಪುಂಡ ಕಾಡಾನೆಯ ದಾಳಿಯಿಂದ ಅರ್ಜುನ ಪ್ರಾಣ ಬಿಟ್ಟಿರೋದು ಅಂತ ಅಷ್ಟೇ ಹೇಳಿದ್ದಾರೆ. ತನಿಖೆ ಬಳಿಕ ಕ್ಲಿಯರ್ ಆಗಿ ವಿಚಾರ ಹೊರಬರೋ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ತನಿಖೆ ತಮಟೆ ಏನೇ ಇದ್ರೂ ಇಲ್ಲಿ ಮನುಷ್ಯನ ನಿರ್ಲಕ್ಷ್ಯದಿಂದ ಒಂದು ಮುಗ್ಧ ಜೀವಿಯ ಜೀವ ಹೋಗಿದೆ. ಈಗ ಸ್ಮಾರಕ ಕಟ್ಟಿಸ್ತೀವಿ, ಸರ್ಕಾರಿ ಗೌರವ ಕೊಡ್ತೀವಿ, ಏನೇ ಹೇಳಿದ್ರು ಕೂಡ ಆ ದೈತ್ಯದ, ಆ ಮೃದು ಮನಸ್ಸಿನ ದೈತ್ಯನನ್ನ ವಾಪಸ್ ಕರ್ಕೊಂಬರಕ್ಕಾಗಲ್ಲ. ಅದಂತೂ ನಿಜ. ಇಲ್ಲಿ ತುಂಬ ಜನರಿಗೆ ಈ ಆನೆಗಳನ್ನು ಯಾಕೆ ಸಾಕ್ತಾರೆ, ಅದನ್ನು ಯಾಕೆ ಸಾಕಬೇಕು ಅನ್ನೋ ಪ್ರಶ್ನೆ ಇರ್ಬೋದು. ಅವು ಕಾಡಲ್ಲೇ ಇರ್ಬೇಕು ತಾನೆ, ಯಾಕೆ ಹಿಡ್ಕೊಂಬರ್ತಾರೆ ಇವರು ಅನ್ನೋ ಪ್ರಶ್ನೆ ಕೇಳ್ಬೋದು. ಇವತ್ತು ಆನೆ ಅನ್ನೋ ಒಂದೇ ಒಂದು ಪ್ರಾಣಿಯನ್ನು ಮನರಂಜನೆಯಿಂದ ಹಿಡಿದು ಆರ್ಥಿಕತೆ ತನಕ ಎಲ್ಲ ರೀತಿಯಲ್ಲೂ ಜಗತ್ತಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬಳಸ್ಕೊಳ್ತಿದ್ದಾರೆ. ಕಾಡುಗಳಲ್ಲಿ ಅಧಿಕಾರಿಗಳು ಓಡಾಡೋಕೆ ಸಾರಿಗೆ ಥರ ಬಳಸಲಾಗುತ್ತೆ. ರೋಡ್ ಇರಲ್ಲ ಸ್ವಾಮಿ, ವೆಹಿಕಲ್ ಹೋಗೋಕ್ಕೆ ಆನೆಗಳನ್ನು ಬಳಸ್ತಾರೆ. ಕಾಡುಗಳಲ್ಲಿ ಮರಗಳನ್ನು ಉರುಳಿಸೋಕೆ, ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಸಫಾರಿ ಥರ, ಕೆಲವೊಂದು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪೂಜೆಗಾಗಿ ಕೂಡ ಆನೆಗಳನ್ನು ಸಾಕಲಾಗುತ್ತೆ. ಕಾಡಾನೆಗಳನ್ನು ಸೆರೆ ಹಿಡಿಯುವ, ಅವುಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯಾಚರಣೆಗಳಲ್ಲಿ ಈ ಪಳಗಿದ ಆನೆಗಳನ್ನು ಬಳಸಲಾಗುತ್ತೆ. ಕಾರ್ಯಾಚರಣೆ ಹೇಗಿರುತ್ತೆ ಸ್ನೇಹಿತರೆ? ಕಾಡಿನಿಂದ ಸಲಗಗಳು ತಪ್ಪಿಸಿಕೊಂಡು ಗ್ರಾಮಗಳ ಕಡೆಗೆ ಬರ್ತವೆ. ಆಗ ಅವನ್ನ ಓಡಿಸೋಕೆ ಈ ರೀತಿ ಆನೆ ಓಡಿಸೋ ಅಥವಾ ಸೆರೆ ಹಿಡಿಯೋ ಕಾರ್ಯಾಚರಣೆ ಮಾಡಲಾಗುತ್ತೆ. ಮೊದಲು ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸೋಕೆ ಸಿಬ್ಬಂದಿ ಪ್ರಯತ್ನ ನಡೆಸ್ತಾರೆ. ಆನೆಗಳು ಎಂಟ್ರಿ ಆಗ್ತಿದ್ದ ಹಾಗೆ ಅವುಗಳ ದಾರಿಯಲ್ಲಿ ಪಟಾಕಿ ಸಿಡಿಸಲಾಗುತ್ತೆ. ಆನೆಗಳು ಪಟಾಕಿಗಳಿಗೆ ಹೆದರಿ ಓಡಿ ಹೋಗ್ತವೆ. ಕೆಲವೊಂದು ಸಲ ಕಾಡಾನೆಗಳನ್ನು ಹಿಡಿಯೋಕೆ ಅವುಗಳಿಗೆ ಅರವಳಿಕೆ ಚುಚ್ಚುಮದ್ದನ್ನು ಕೊಡಲಾಗುತ್ತೆ, ಇಲ್ಲ ಗುಂಡಿಯನ್ನು ತೋಡಿ ಅದರಲ್ಲಿ ಬೀಳುವಂತೆ ಮಾಡಲಾಗುತ್ತೆ, ಕೆಡ್ಡ ತೊಡೋದಂತ ಎಲ್ಲ ರೀತಿ ಮಾಡಲಾಗುತ್ತೆ. ಮತ್ತೆ ಕೆಲವೊಮ್ಮೆ ಕಾಡಾನೆಗಳನ್ನು ಸೆರೆ ಹಿಡಿಯುವಾಗ ಅವು ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಾಕಾನೆಗಳನ್ನು ಕೂಡ ಬಳಸಲಾಗುತ್ತೆ. ಕಾಡಾನೆಗಳು ದಾಳಿ ಮಾಡಿದ್ರೆ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ, ಅವುಗಳ ಜೊತೆಗೆ ಫೈಟ್ ಮಾಡೋಕೆ ಅಥವಾ ಅವುಗಳನ್ನು ತಡೆಯೋಕೆ ಸಾಕಾನೆ ಬಳಸಲಾಗುತ್ತೆ. ಇದೇ ರೀತಿ ಅರ್ಜುನನನ್ನು ಕರ್ಕೊಂಡು ಹೋಗಲಾಗಿತ್ತು. ಇದೇ ರೀತಿ ಕಾಳಗದಲ್ಲಿ ಅರ್ಜುನ ಮೃತಪಟ್ಟಿರೋದು. ಆನೆಗಳನ್ನು ಪಳಗಿಸೋದು ಹೇಗೆ ಸ್ನೇಹಿತರೆ? ಆನೆಗಳನ್ನು ಪಳಗಿಸೋದು ದೊಡ್ಡ ಸಾಹಸದ ಕೆಲಸ ಅಂತ ಹೇಳ್ಬೋದು. ಮೊದಲಿಗೆ ಅದನ್ನು ಕಾರ್ಯಾಚರಣೆ ಮಾಡಿ ಹಿಡಿತಾರೆ. ಕಾಡಾನೆಯನ್ನು ಕೂಡ ಹಾಕ್ತಾರೆ. ಕಾಡಿನಲ್ಲಿದ್ದಾಗ ಪ್ರತಿದಿನ 50-60 ಕಿಲೋಮೀಟರ್ನಷ್ಟು ಓಡಾಡ್ತಾ ಇದ್ದ ಆನೆಯನ್ನು ಸಡನ್ನಾಗಿ ಒಂದು ಜಾಗದಲ್ಲಿ ಬಂದಿ ಮಾಡಲಾಗುತ್ತೆ. ಅದು ಸಿಟ್ಟು ಆತಂಕದಲ್ಲಿ ಊಟ ಬಿಡುತ್ತೆ. ಈ ಟೈಮ್ನಲ್ಲಿ ಆನೆಯ ಕೇರ್ ಟೇಕರ್ ಅಥವಾ ಮಾವುತ ಅದಕ್ಕೆ ಪ್ರೀತಿ ತೋರಿಸ್ತಾರೆ. ಊಟ ಬಿಟ್ಟು ಬಳಿಕ ಹಸಿವಾದಾಗ ಮಾವುತ ಕೊಡೋ ಊಟ ತಿನ್ನೋಕೆ ಶುರು ಮಾಡುತ್ತೆ. ಮಾವುತ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಅದ್ರ ಜೊತೆ ಸ್ನೇಹ ಬೆಳೆಸೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗೆ ಮಾವುತ ಕೊಟ್ಟ ಊಟ ಮಾಡ್ತಾ ಮಾಡ್ತಾ ಇಬ್ಬರ ನಡುವೆ ಒಂದು ಸ್ನೇಹ ಚಿಗುರುಡಿಯುತ್ತೆ. ಸುಮಾರು 6 ತಿಂಗಳ ಕಾಲ ಆನೆಯನ್ನು ಬಂಧನದಲ್ಲೇ ಇಡಲಾಗುತ್ತೆ. 6 ತಿಂಗಳ ಕಾಲ ಮಾವುತ ಆನೆಗೆ ಊಟ, ಸ್ನಾನ ಸೇರಿದಂತೆ ಅದರ ಪೋಷಣೆ ಮಾಡ್ತಾರೆ. ಇದೇ ಅವಧಿಯಲ್ಲಿ ಅದಕ್ಕೆ ಭಾಷೆಯನ್ನು ಕೂಡ ಕಲಿಸಲಾಗುತ್ತೆ. ಆನೆಗಳಿಗೆ ಹೇಳೋ ಭಾಷೆಯನ್ನು ಈ ರೀತಿ ಹೇಳ್ತಾರೆ. ತೆರೆ ಅಂದರೆ ಮಲ್ಕೋ, ತೋಲ್ ಅಂದರೆ ಕಾಲೆತ್ತು, ಮಲ್ ಅಂದರೆ ಮುಂದಕ್ಕೆ ಹೋಗು, ಕೂಡೋ ಅಂದರೆ ನಿಂತ್ಕೋ, ದಲೈ ಅಂದರೆ ಸೊಂಡಿಲ್ ಮೇಲೆತ್ತು, ನೀಚ್ ಅಂದರೆ ಕಾಲು ಹಿಂದೆ ಮುಂದೆ ಮಾಡು. ಹೀಗೆ ಸಣ್ಣ ಪುಟ್ಟ ಪದಗಳ ಮೂಲಕ ಪರಿಚಯ ಮಾಡಲಾಗುತ್ತೆ. ಹಿಂದಿನಿಂದಲೂ ಆನೆಗಳಿಗೆ ಹಿಂದಿ, ಬೆಂಗಾಲಿ ಭಾಷೆ ಕಲಿಸ್ತಾ ಬರಲಾಗಿದೆ. ಪದೇ ಪದೇ ಈ ಪದಗಳನ್ನು ಹೇಳ್ತಾ ಹೇಳ್ತಾ ಆನೆಗೆ ಭಾಷಾ ತರಬೇತಿ ಕೊಡಲಾಗುತ್ತೆ. ಬಳಿಕ ಮತ್ತೊಂದು ಹಂತದ ತರಬೇತಿಗೆ ಆನೆಯನ್ನು ಅಣಿಗೊಳಿಸಲಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಅಂದರೆ ಮಾವುತ ಆನೆಗಳ ಮೂಡ್ ನೋಡಿಕೊಂಡು ಅವಕ್ಕೆ ಪಾಠ ಹೇಳ್ಕೊಡ್ತಾರೆ. ಕೆಲವೊಮ್ಮೆ ಅವು ಸಿಟ್ಟಿನಲ್ಲಿದ್ದಾಗ ಮಾತು ಕೇಳಲ್ಲ, ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಮಾವುತ ಆನೆಗಳನ್ನು ಮಕ್ಕಳಂತೆ ಅರ್ಥ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾರೆ. ಇನ್ನು ಭಾಷೆ ಕಲಿತು ಮಾವುತನ ಮಾತು ಕೇಳೋಕೆ ಆರಂಭ ಮಾಡಿದ್ಮೇಲೆ ಆನೆಯನ್ನು ದೊಡ್ಡಿಯಿಂದ ರಿಲೀಸ್ ಮಾಡಲಾಗುತ್ತೆ. ಆಗ ಆನೆ ತರಬೇತಿ ಹೊಂದಿದ ಇತರ ಆನೆಗಳ ಜೊತೆ ಬೆರಿಬೇಕು. 6 ತಿಂಗಳ ಕಾಲ ಬಂದಿಯಾಗಿದ್ದ ಆನೆ ಹೊರಬಂದ ಬಳಿಕ ಸ್ವಲ್ಪ ಭಯಪಡುತ್ತೆ, ಗೀಳಿಡುತ್ತೆ. ಹಾಗೆ ಕೆಲ ದಿನಗಳ ಬಳಿಕ ಹೊಂದಿಕೊಳ್ಳೋಕೆ ಶುರು ಮಾಡುತ್ತೆ. ಆನೆಗಳ ಜೊತೆಗೆ ಹೊಂದಾಣಿಕೆ ಆದಮೇಲೆ ಮನುಷ್ಯರ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಮಾವುತ ತನ್ನ ಆನೆಯನ್ನು ಅಕ್ಕಪಕ್ಕದ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಜನರೊಂದಿಗೆ ಬೆರೆಯೋಕೆ ಸಹಾಯ ಮಾಡ್ತಾರೆ. ಜನರನ್ನು ನೋಡಿ ಅವರ ಮೇಲೆ ಅಟ್ಯಾಕ್ ಮಾಡದೆ ಹಾಗೂ ತಾನೂ ಭಯಪಡದೆ ಇರೋ ಮಟ್ಟಿಗೆ ಅವನ್ನು ಪಳಗಿಸ್ಬೇಕಾಗತ್ತೆ. ಹೀಗಾಗಿ ಆನೆ ಜನರ ಜೊತೆ
ಜೊತೆ ಹೊಂದಿಕೊಳ್ಳುವವರೆಗೆ ಅವನ್ನು ಹಳ್ಳಿಗಳಿಗೆ ಕರ್ಕೊಂಡು ಹೋಗಲಾಗುತ್ತೆ. ಒಮ್ಮೆ ಆನೆ ಗಾಬರಿ ಪಡದೆ ಮನುಷ್ಯರೊಂದಿಗೆ ಸ್ನೇಹ ಬೆಳೆಸುವಲ್ಲಿ ಯಶಸ್ವಿಯಾದರೆ ಅದನ್ನು ಆನೆ ಬಿಡಾರಗಳಿಗೆ ಬಿಡಲಾಗುತ್ತೆ. ಇನ್ನು ಈ ಆನೆಗಳಿಗೆ ಹೊತ್ತಿಗೆ ಸರಿಯಾಗಿ ಊಟ, ಸ್ನಾನ, ವಾಕಿಂಗ್ ಮಾಡಿಸೋಕೆ ಪ್ರತಿಯೊಂದು ಆನೆಗೂ ಕೇರ್ಟೇಕರ್ ಇರ್ತಾರೆ. ಮಾವುತರು ಅನ್ನೋದು ಇವ್ರನ್ನೇ. ಆನೆಗಳ ಜೀವಿತಾವಧಿ ಎಷ್ಟು? ಕಾಡಿನಲ್ಲಿರೋ ಆನೆಗಳು ಸರಾಸರಿ 70 ವರ್ಷಗಳವರೆಗೆ ಬದುಕ್ತವೆ. ಅದೇ ಸಾಕಾನೆಗಳು 80 ವರ್ಷ ದಾಟಿ ಕೂಡ ಬದುಕ್ತವೆ. ಈಗ ಮೃತಪಟ್ಟಿರೋ ಅರ್ಜುನಂಗೆ 65 ವರ್ಷ ತುಂಬಿತ್ತು. ಒಂದು ರೀತಿ ಅಜ್ಜ ಆಗೋಕ್ಕೆ ಶುರುವಾಗಿತ್ತು ಈ ಆನೆ. ಇದು ಆನೆ ತುಂಬ ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲ, ಸ್ವಲ್ಪ ರೆಸ್ಟಿಂಗ್ನಲ್ಲಿ ದಿನ ಕಳಿಬೇಕಾದ ಟೈಮ್. ವಯೋವೃದ್ಧನಾಗಿದ್ದ ಅರ್ಜುನನನ್ನು ಬಲಿಷ್ಠ ಒಂಟಿ ಸಲಗದ ಮುಂದೆ ಅದನ್ನು ಫೈಟಿಗೆ ಕರ್ಕೊಂಡು ಹೋಗಿ ಸೆರೆ ಹಿಡಿಯೋಕೆ ಕರ್ಕೊಂಡು ಹೋಗಿದ್ದೆ ದೊಡ್ಡ ತಪ್ಪು ಅಂತ ಪ್ರಾಣಿ ತಜ್ಞರು, ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕಾರ್ಯಾಚರಣೆ ಮಾಡುವಾಗ ಸಿಬ್ಬಂದಿ ಕೆಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕಾಡಾನೆಗಳಿಂದ ಸೂಕ್ತ ಅಂತರವನ್ನು ಕಾಪಾಡ್ಕೋಬೇಕು. ಅವುಗಳ ಬಿಹೇವಿಯರ್ ಅಂದರೆ ಮೂಡನ್ನು ತಿಳ್ಕೋಬೇಕು. ಹಾಗೂ ಆನೆಗಳು ಇರುವ ಟೆರಿಟರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರಬೇಕು. ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಯಾವ ಮಾರ್ಗದಲ್ಲಿ ಈಸಿಯಾಗಿ ತಪ್ಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮೊದಲೇ ಪ್ಲಾನ್ ಮಾಡಿರಬೇಕು. ಬಂದೂಕು ಯೂಸ್ ಮಾಡೋದಿದ್ರೆ ಸಿಬ್ಬಂದಿಗೆ ಹಾಗೂ ಪ್ರಾಣಿಗಳಿಗೆ ಯಾವುದೇ ಹಾನಿಯಾಗದಂತೆ ಬಳಸಬೇಕು. ಅರವಳಿಕೆ ನೀಡುವಾಗ ಈಗಾಗಲೇ ಅನುಭವ ಇರೋರನ್ನ ಕರ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಟಾರ್ಗೆಟ್ ಬದಲು ಕಾರ್ಯಾಚರಣೆಗೆ ಇಳಿದ ಆನೆಗಳಿಗೆ ಬೀಳೋ ಸಾಧ್ಯತೆ ಇರುತ್ತೆ. ಅರ್ಜುನನ್ ಕೇಸಲ್ಲಿ ಆಗಿರೋ ತಪ್ಪು ಕೂಡ ಇದೆ. ಆನೆಗಳ ಅಂತಿಮ ಸಂಸ್ಕಾರ. ಬಿಡಾರದಲ್ಲಿರೋ ಸಾಕಾನೆಗಳು ಅಥವಾ ಕಾಡಾನೆಗಳು ಸತ್ತಾಗ ಅವನ್ನ ಮನುಷ್ಯರ ರೀತಿ ಮೊದಲು ಪೂಜೆ ಮಾಡಿ ಮಣ್ಣಲ್ಲಿ ಹೂಳಲಾಗುತ್ತೆ. ಇದೇ ವೇಳೆ ಅಂಬಾರಿ ಹೊತ್ತ ವಿಶೇಷ ಆನೆಗಳಿಗೆ ಸರ್ಕಾರಿ ಗೌರವಗಳನ್ನು ಕೊಟ್ಟು ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ. ಅರ್ಜುನನನ್ನ ಈಗ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಗ್ರಾಮದ ಬಳಿ ಅಂತಿಮ ಸಂಸ್ಕಾರ ಮಾಡಲಾಗಿದೆ. ಅರ್ಜುನಂಗೆ ಮಾವುತ ವಿನು ಪೂಜೆ ಮಾಡಿ ಅಂತಿಮ ವಿಧಿವಿಧಾನ ನೆರವೇರಿಸಿದ್ದಾರೆ. ಹಾಸನ ಜಿಲ್ಲಾ ಆಡಳಿತದಿಂದ ಅರ್ಜುನಂಗೆ ಸರ್ಕಾರಿ ಗೌರವ ಸಮರ್ಪಣೆ ಮಾಡಿದ್ದು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಗೌರವ ಅರ್ಪಿಸಿದ್ದಾರೆ. ಸ್ನೇಹಿತರೆ, ಸಾಕಾನೆ ಆಗಿರಲಿ ಕಾಡಾನೆ ಆಗಿರಲಿ ಇಲ್ಲಿ ಪ್ರಾಣ ಅನ್ನೋದು ಎಲ್ರಿಗೂ ಒಂದೇ. ಹಾಗೆ ನೋಡಿದ್ರೆ ಅರ್ಜುನ ಮಾತ್ರ ಅಲ್ಲ, ದಿನನಿತ್ಯವೂ ಆನೆ ಮಾನವ ಸಂಘರ್ಷ, ಮೂಕ ಪ್ರಾಣಿಗಳ ಹತ್ಯೆ ನಡೀತಾನೆ ಇದೆ. ಇಲ್ಲಿ ಮನುಷ್ಯರು ಕೂಡ ಆನೆ ದಾಳಿಗೆ ಪ್ರಾಣ ಕಳ್ಕೊಳ್ತಿದ್ದಾರೆ ನಿಜ. ಆದರೆ ಅದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದಾಗ ಅಗೇನ್ ಮನುಷ್ಯರೇ. ಇವತ್ತು ಕಾಡುಗಳನ್ನು ವಿಪರೀತ ಅನಿಸುವಷ್ಟರ ಮಟ್ಟಿಗೆ ನಾಶ ಮಾಡಿ ಕಾಡೇ ಇಲ್ಲದಂತೆ ಮಾಡ್ತಾ ಇದ್ದೀವಿ ನಾವು. ಹಳ್ಳಿಗಳು ನಿಧಾನಕ್ಕೆ ಕಾಡು ಕಡೆಗೆ ಸ್ಟ್ರೆಚ್ ಆಗ್ತಾ ಇದ್ದಾವೆ. ಕಾಡಿನ ಪ್ರಮಾಣ ಕಮ್ಮಿಯಾಗಿ ಊರು ಮತ್ತು ಹಳ್ಳಿ ಸಿಟಿಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಆದರೆ ಆನೆಗಳಿಗೇನು ಗೊತ್ತು, ನಾವು ಮುಂಚೆ ಇದೇ ದಾರಿಯಲ್ಲಿ ಓಡಾಡ್ತಿದ್ವಲ್ಲ ಅಂತ ಪಾಪ ಮತ್ತಲ್ಲಿಗೆ ಬರ್ತವೆ. ಈ ರೀತಿ ಕ್ಲಾಶಸ್ ಆಗ್ತಾ ಇದೆ. ಸ್ನೇಹಿತರೆ, ನಮ್ಮ ಆನೆಗಳು ಜಾಸ್ತಿ ಇದ್ದಾವೆ ಅಂತ ನಮಗದರ ಮಹತ್ವ ಗೊತ್ತಾಗ್ತಿಲ್ಲ ಅಷ್ಟೇ. ಆದರೆ ಏಷ್ಯಾ, ಆಫ್ರಿಕಾದ ಕೆಲವೊಂದಷ್ಟು ದೇಶಗಳನ್ನು ಬಿಟ್ಟರೆ ಆನೆ ಹೆಚ್ಚಿನ ದೇಶಗಳಲ್ಲಿಲ್ಲ. ಹೀಗಾಗಿ ಆನೆಗಳನ್ನು ಉಳಿಸ್ಕೋಬೇಕು. ಅವುಗಳಿಗೂ ಕೂಡ ಬದುಕೋ ಹಕ್ಕಿರುತ್ತೆ. ಆ ಕೆಲಸ ಮಾಡ್ತೀವ, ನಾವು ಉಳಿಸ್ಕೊಳ್ತೀವ. ಅಷ್ಟೆಲ್ಲ ಮನುಷ್ಯರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋ ಈಗಿನ ಕಾಲದಲ್ಲಿ. ಅವ್ರನ್ನ ಹೊಡಿ ಅವ್ರನ್ನ ಮುಗಿಸೋ ಅನ್ನೋ ರೀತಿಲಿ ನಾವು ನೋಡ್ತಾ ಇದ್ದೀವಿ ಬಿಹೇವಿಯರ್, ಹ್ಯೂಮನ್ ಬಿಹೇವಿಯರ್. ಇಂಥ ಟೈಮ್ನಲ್ಲಿ ಕಾಡು ಪ್ರಾಣಿಗಳ ಉಳಿವಿಕೆ ಬಗ್ಗೆ ತಲೆ ಕೆಡಿಸ್ಕೋತೀವ? ಕ್ವಶನ್ ಇದು ನಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.